ರಾತ್ರಿ ರೌಡಿ ಶೀಟರ್ ಅಹಮದ್ ದರ್ಗಾವಾಲೆಯ ಬರ್ಬರ ಹತ್ಯೆ. ಅಂಬಿಕಾ ಹೋಟೆಲ್ನಲ್ಲಿ ರೌಡಿಯ ಮೇಲೆ ಏಕಾಏಕಿ ದಾಳಿ. ಈ ರೌಡಿಗಳ ಅಂತ್ಯ ಕೊನೆಗೆ ಕೊಲೆಯಲ್ಲೇ ಆಗುತ್ತದೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಕಣ್ರಿ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್ನಲ್ಲಿ ರೌಡಿ ಶೀಟರ್ ಓರ್ವನ ಬರ್ಬರ ಹತ್ಯೆ ನಡೆದು ಹೋಗಿದೆ. ಇದರಿಂದ ಮುಂಡಗೋಡು ಜನರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ರೌಡಿಗಳ ಹಾವಳಿ ಹೆಚ್ಚಾಗಿದೆ ಕಣ್ರಿ. ಅದೇನ್ ನಡೆಯಬಾರದು ಅಂತ ಜನರು ಅಂದ್ಕೊಂಡಿದ್ರು, ಅದೇ ನಡೆದು ಹೋಗ್ತಾ ಇದೆ. ಮುಂಡಗೋಡ್ ಬಸ್ ನಿಲ್ದಾಣದ ಎದುರಿನ ಅಂಬಿಕಾ ಹೋಟೆಲ್ನಲ್ಲಿ ಏಕಾಏಕಿ 4 ಗುಂಪೊಂದು ಜಮೀರ್ ಅಹಮದ್ ಮೇಲೆ ದಾಳಿ ಮಾಡಿದೆ. ತಪ್ಪಿಸಿಕೊಂಡು ಪರಾರಿಯಾಗಲು ನೋಡಿದ್ರು ಬೆನ್ನಟ್ಟಿ ಮಚ್ಚಿನಿಂದ ಹಂತಕರು ಕೊಲೆ ಮಾಡಿಯೇ ಬಿಟ್ಟಿದ್ದಾರೆ ನೋಡಿ. ಇದರಲ್ಲಿ ಕಂಪ್ಲೇಂಟ್ ಏನಂತ ನೀಡಿರ್ತಾರೆ ಅಂದ್ರೆ, ನಿನ್ನೆ ದಿವಸ ರಾತ್ರಿ 11ರಿಂದ 11:15 ಗಂಟೆಗೆ ಸುಮಾರು ತಮ್ಮ ಊಟ ಮಾಡೋದಕ್ಕೋಸ್ಕರ ಅಂಬಿಕಾ ಸಾವ್ಜಿ ಹೋಟೆಲ್ಗೆ KSRTC ಬಸ್ ಸ್ಟ್ಯಾಂಡ್ ಟೌನ್ ಎದುರುಗಡೆ ಅಲ್ಲಿ ಊಟಕ್ಕೆ ಬಂದಿರ್ತಾರೆ. ಅವ್ರ ಜೊತೆಗೆ ಅವ್ರ ಪರಿಚಯದಾರರಾದ ಸಾದಿಕ್ ಚಾವೋಸ್ ಕೂಡ ಅವ್ರನ್ನ ಬೈಕಲ್ಲಿ ಕರ್ಕೊಂಡು ಬಂದಿರ್ತಾರೆ. ಆ ಸಮಯದಲ್ಲಿ ಇವ್ರು ಊಟ ಮಾಡಬೇಕಾದ್ರೆ ಸಾದಿಕ್ ಚಾವೋಸು ಹೊರಗಡೆ ಹೋಗಿರ್ತಾರೆ ಸಿಗರೇಟ್ ತರೋದಕ್ಕೆ. ಆ ಸಮಯದಲ್ಲಿ ಒಂದು ಅನ್ನೋನ್ 3 ಇಲ್ಲ 4 ಜನ ಬಂದಿರ್ತಾರೆ. ಅದರಲ್ಲಿ ಒಬ್ಬರು ಇವ್ರಿಗೆ ಮೃತಪಟ್ಟವರು ಜಮೀರ್ ಅಹಮದ್ ಅವರಿಗೆ ಖಾರ ಪುಡಿ ಚೆಲ್ಲಿ ಆಮೇಲೆ ಅವರಿಗೆ ಚಾಕುವಿಂದ ಕುತ್ತಿಗೆಗೆ ಎಲ್ಲ ಗಾಯಪಡಿಸಿರ್ತಾರೆ. ಅದರಿಂದ ಅವರು ಅಲ್ಲೇ ಮೃತಪಟ್ಟಿರ್ತಾರೆ. ಇದ್ರ ಬಗ್ಗೆ ಆಗಲೇ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಇದರ ಜೊತೆಗೆ ನಾವು ತನಿಖೆ ನಡೆಸ್ತಾ ಇದ್ದೀವಿ. ಮತ್ತು ಆರೋಪಿತರನ್ನು ಕೂಡಲೇ ನಾವು ಪತ್ತೆ ಹಚ್ಚಿ ಹೋಟೆಲ್ಗೆ ಊಟಕ್ಕೆ ಬಂದಿದ್ದ ಜಮೀರ್ ಅಹಮದ್ ದರ್ಗಾವಾಲೆ ಮುಖಕ್ಕೆ ಖಾರದ ಪುಡಿ ಎರಚಿ ಮಚ್ಚು ಬೀಸಿ ಮಾರಣಾಂತಿಕ ಹಲ್ಲೆ. ತನ್ನ ಸ್ನೇಹಿತನ ಜೊತೆ ಜಮೀರ್ ಅಹಮದ್ ಊಟಕ್ಕೆ ಬಂದಿದ್ದ ಕಣ್ರಿ. ಆದ್ರೆ ಸ್ನೇಹಿತನಿಗೆ ಸಿಗರೇಟ್ ತರಲು ಕಳಿಸಿದ್ದ. ಇದೇ ವೇಳೆ ಯಾರು ಇಲ್ಲದನ್ನ ಗಮನಿಸಿದ ದುಷ್ಕರ್ಮಿಗಳು ಏಕಾಏಕಿ ಹಲ್ಲೆ ಮಾಡಿ ಕೊಲೆ ಮಾಡಿಯೇ ಬಿಟ್ಟಿದ್ದಾರೆ. ರಾತ್ರಿ 11 ಗಂಟೆ ಸುಮಾರಿಗೆ ನಡೆದ ಘಟನೆ ಇದು. ಜಮೀರ್ ತನ್ನ ಪ್ರಾಣ ಕಾಪಾಡಿಕೊಳ್ಳಲು ಅಡಿಗೆ ಮನೆಗೆ ಓಡಿದ್ದ. ಆದ್ರೂ ಬಿಡದ ಪಾಪಿಗಳು ಬೆನ್ನಟ್ಟಿ ಕೊಂದಿದ್ದಾರೆ. ತಕ್ಷಣಕ್ಕೆ ಹೋಟೆಲ್ ಮಾಲೀಕ ಪೊಲೀಸರಿಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸಿದ್ದ. ಆದ್ರೆ ಕೊಲೆ ಆರೋಪಿಗಳು 5ಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ರು. ಮೃತದೇಹ ಮರಣೋತ್ತರ ಪರೀಕ್ಷೆಗೆ ಕಳಿಸ್ಕೊಡ್ಲಾಗಿದೆ. ಆರೋಪಿ ಬಂಧನಕ್ಕೆ ನಾವು ಆಗಲೇ ಇವಾಗ 3 ಟೀಮ್ ಫಾರ್ಮ್ ಮಾಡಿದ್ದೀವಿ. ಸೊ ಎಂಟೈರ್ ಫೀಲ್ಡ್ ಬೇಸ್ ಕೂಡ ಪ್ಲಸ್ ಟೆಕ್ನಿಕಲ್ ಟೀಮ್ ಕೂಡ ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಪತ್ತೆ ಹಚ್ತೀವಿ. ಅದ್ರ ಜೊತೆಗೆ ಇವರು ಮೃತಪಟ್ಟವರು ಅವ್ರ ಆಗಲೇ ಇವ್ರ ಮೇಲೆ 5 ಪ್ರಕರಣಗಳಿದೆ. ಇವ್ರ ಮೇಲೆ ಇವರು ರೌಡಿ ಶೀಟರ್ ಇದ್ದಾರೆ. ಇವ್ರದಲ್ಲಿ 2022ರಲ್ಲಿ ಒಂದು ಬೆಟ್ಟಿಂಗ್ ಕೇಸ್ ಇದೆ. 2025ರಲ್ಲಿ ಒಂದು ಸೋಷಿಯಲ್ ಮೀಡಿಯಾದ ಕೇಸ್ ಇದೆ. ಮತ್ತು ಕರ್ನಾಟಕ ಪ್ರಾಹಿಬಿಷನ್ ಆಫ್ ಚಾರ್ಜಿಂಗ್ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ಆ್ಯಕ್ಟಲ್ಲಿ 2 ಪ್ರಕರಣಗಳಿದೆ. ಮತ್ತು ಒಂದು ಕಿಡ್ನಾಪಿಂಗ್ ಕೇಸು ಕೂಡ ಮುಂಡಗೋಡಲ್ಲಿ ರಿಜಿಸ್ಟರ್ ಆಗಿದೆ. ಟೋಟಲ್ 5 ಕೇಸಸ್ ಇದೆ. ಸೊ ಇದ್ರ ಬಗ್ಗೆ ಏನು ಕಾರಣಕ್ಕೋಸ್ಕರ ಆಗಿದೆ ಮತ್ತು ಯಾರು ಮಾಡಿದ್ದಾರೆ. 1.5 ವರ್ಷದ ಹಿಂದೆ ಕಿಡ್ನಾಪ್ ಆಗಿದ್ದ ಜಮೀರ್ ಸಿನಿಮೆಯ ರೀತಿಯಲ್ಲಿ ಅಪಹರಣ ಪತ್ತೆ ಹಚ್ಚಿದ ಪೊಲೀಸರು. ಈ ಹಿಂದೆಯೂ ಜಮೀರ್ ದರ್ಗಾವಾಲೆಯನ್ನ 1.5 ವರ್ಷಗಳ ಹಿಂದೆ ಅಪಹರಣ ಮಾಡಲಾಗಿತ್ತು ಕಣ್ರಿ. ಆದ್ರೆ ಪೊಲೀಸರು ಅಪಹರಣಕಾರನನ್ನ ಪತ್ತೆ ಹಚ್ಚಿದ್ರು. ಥೇಟ್ ಸಿನಿಮಾ ಸ್ಟೈಲ್ ಅಲ್ಲಿ ಕಿಡ್ನಾಪರ್ಸ್ ಗಳನ್ನ ಪತ್ತೆ ಹಚ್ಚಿ ಬಂಧಿಸಿದ್ರು ನೋಡಿ. ಇದೀಗ ಜಮೀರ್ ಅಹಮದ್ ನನ್ನ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ. ಈತನ ಮೇಲೆ 5ಕ್ಕೂ ಹೆಚ್ಚು ಅಪರಾಧ ಪ್ರಕರಣಗಳಿವೆ ಅಂತ ಮುಂಡಗೋಡ್ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಒಟ್ನಲ್ಲಿ ಈ ರೌಡಿ ಫೀಲ್ಡ್ ಗೆ ಬಂದವರ ಅಂತ್ಯ ಸಾವಿನಲ್ಲಿ ಕೊನೆಯಾಗುತ್ತದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಬಿಗ್ ಟಿವಿ ಕರ್ನಾಟಕ, ಉತ್ತರ ಕನ್ನಡ ಜಿಲ್ಲೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.